ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಮತ್ತೊಮ್ಮೆ ಪೊಲೀಸರು ಮಹಜರನ್ನ ಮಾಡ್ತಿದ್ದಾರೆ. ಪ್ರಕರಣದ ಎಫ್ಐ ಆರೋಪಿಯಾಗಿರುವಂತಹ ನಂದೀಶ್ ಸೇರಿ 3 ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಸದ್ಯ ಮಹಜರನ್ನ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ರಕ್ತದ ಕಲೆಗಳಿದ್ದಂತಹ ರೇಣುಕಾಸ್ವಾಮಿ ಬಟ್ಟೆಯನ್ನ ಆರೋಪಿಗಳು ಮುಚ್ಚಿಟ್ಟಿದ್ರು. ಇದೀಗ ರೇಣುಕಾಸ್ವಾಮಿ ಬಟ್ಟೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಈ ಬಟ್ಟೆ ಪ್ರಮುಖ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. 2 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 2 ಕಡೆ ಮಹಜರು ಕಾರ್ಯ ನಡೀತಾ ಇರೋದು. ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಿ RR ನಗರದಲ್ಲಿರುವಂತಹ ಪ್ರಕರಣದ ಮೊದಲ ಆರೋಪಿ, ಇಡೀ ಘಟನೆ, ಇಡೀ ಕೃತ್ಯದ ಸೂತ್ರಧಾರಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಕಾರ್ಯವನ್ನ ಮಾಡ್ತಿದ್ದಾರೆ ಪೊಲೀಸರು. ಅಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸ, ಸಿಸಿಟಿವಿ ಫುಟೇಜ್ ನ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಪಟ್ಟಣಗೆರೆಯ ಶೆಡ್, ಆ ಕ್ರೌರ್ಯ ನಡೆದಂತಹ ಜಾಗ, ರೇಣುಕಾಸ್ವಾಮಿಯ ಕೊಲೆ ನಡೆದಂತಹ ಸ್ಥಳ. ಆ ಜಾಗಕ್ಕೆ ಆರೋಪಿ ನಂದೀಶ್, ಆತನನ್ನ ಬಹಳ ಕ್ಲಿಯರ್ ಆಗಿ ನೀವು ನೋಡಬಹುದು. ನಂದೀಶ್ ಸೇರಿದಂತೆ ಇನ್ನಿಬ್ಬರು ಆರೋಪಿಗಳನ್ನ ಕರ್ಕೊಂಡು ಬಂದು, ಒಟ್ಟು 3 ಜನ ಆರೋಪಿಗಳನ್ನ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಮಹಜರು ಮಾಡಲಾಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಮಹಜರು ಮಾಡುವಂತಹ ಸಂದರ್ಭದಲ್ಲಿ, ಆವತ್ತು ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ಆ ರೇಣುಕಾಸ್ವಾಮಿ ಹಾಕೊಂಡಿದ್ದಂತಹ ಬಟ್ಟೆ, ಆತ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಹಾಕೊಂಡಿದ್ದಂತಹ ಬಟ್ಟೆ, ರಕ್ತದ ಕಲೆಗಳಿರುವಂತಹ ಬಟ್ಟೆ, ಆರೋಪಿಗಳು ಏನ್ ಮುಚ್ಚಿಟ್ಟಿದ್ರು ಶೆಡ್ ನಲ್ಲಿ, ಅದು ಲಭ್ಯ ಆಗಿದೆ ಅನ್ನುವಂತಹ ಮಹತ್ವದ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಮಹಜರು ಕಾರ್ಯ. ನಿನ್ನೆ ರಾತ್ರಿಯೇ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿತ್ತು ಚಿತ್ರದುರ್ಗಕ್ಕೆ. ಇವತ್ತು ರಾಘವೇಂದ್ರ ನಿವಾಸಕ್ಕೆ, ಬಿಗ್ ಬಾಸ್ ಹೋಟೆಲ್ನಲ್ಲಿ ಅವರನ್ನ ಏನ್ ಇರಿಸಲಾಗಿತ್ತು, ಅಲ್ಲಿಂದ ರಾಘವೇಂದ್ರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ರೈಟ್, ಪಟ್ಟಣಗೆರೆಯ ಶೆಡ್ ಬಳಿಯಿಂದ ನಮ್ಮ ಪ್ರತಿನಿಧಿ ಭರತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭರತ್, ಮೊನ್ನೆಯಷ್ಟೇ ಕಂಪ್ಲೀಟ್ ಆದಂತಹ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರು ಮಾಡುವಂತಹ ಕಾರ್ಯ ಆಯ್ತು. ಇವತ್ತು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹಾಕೊಂಡಿದ್ದಂತಹ ಬಟ್ಟೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಭರತ್? ವಿದ್ಯಾಶ್ರೀ, ಈಗಾಗಲೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನ ಸಾಮೂಹಿಕವಾಗಿ ಸ್ಥಳ ಮಹಜರು ಮಾಡೋದಕ್ಕೋಸ್ಕರ ಪಟ್ಟಣಗೆರೆಯಲ್ಲಿರುವಂತಹ ಗೋಡನ್ ಬಳಿ ಕರ್ಕೊಂಡ್ಬಂದು ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿ ಸ್ಥಳ ಮಹಜರು ಮಾಡಿ ಮುಗಿಸಿದ್ರು. ಆದರೆ ಇದೀಗ ಪ್ರತ್ಯೇಕವಾಗಿ ಕೆಲವೊಂದು ಆರೋಪಿಗಳನ್ನ ಮತ್ತೆ ರೇಣುಕಾಸ್ವಾಮಿ ಹತ್ಯೆ ಆಗಿದಂತಹ ಗೋಡನ್ ಬಳಿ ಕರೆದುಕೊಂಡು ಬಂದು ಮತ್ತೊಮ್ಮೆ ಸ್ಥಳ ಮಹಜರು ಮಾಡುವಂತಹ ಕೆಲಸಗಳು ಕೂಡ ಈಗ ನಡೀತಾ ಇರುವಂಥದ್ದು. ಒಂದ್ ಕಡೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಮನೆಯಲ್ಲಿ ಸ್ಥಳ ಮಹಜರು ನಡೀತಾ ಇದ್ರೆ, ಮತ್ತೊಂದು ಕಡೆ ಗೋಡನ್ ನಲ್ಲಿ ಈಗ A5 ಆರೋಪಿಯಾಗಿರುವಂತಹ ನಂದೀಶ್ ಹಾಗೂ A11 ಆರೋಪಿಯಾಗಿರುವಂತಹ ನಾಗರಾಜ್ ಹಾಗೂ A13 ಆರೋಪಿಯಾಗಿರುವಂತಹ A13 ಆರೋಪಿಯಾಗಿರುವಂತಹ ದೀಪಕ್ ಅವರನ್ನ 3 ಜನರನ್ನ ಪ್ರತ್ಯೇಕವಾಗಿ ಕರೆದುಕೊಂಡು ಬಂದು ಈಗ ಸ್ಥಳ ಮಹಜರು ಮಾಡುವಂತಹ ಕೆಲಸಗಳನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು. ಈ ವೇಳೆಯಲ್ಲಿ ಪ್ರಮುಖವಾಗಿ 2 ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ನಿನ್ನೆ ಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರಿಗೆ ಕರೆಂಟ್ ಶಾಕ್ ನೀಡಿ ಹಿಂಸೆ ಮಾಡಿದ್ರು ಅನ್ನೋ ಮಾಹಿತಿನ ಉಲ್ಲೇಖ ಮಾಡಿದ್ರು. ಜೊತೆಗೆ ರೇಣುಕಾಸ್ವಾಮಿ ಅವರು ಹತ್ಯೆ ಆದಂತಹ ಸಂದರ್ಭದಲ್ಲಿ ಅವರು ಯಾವ ಬಟ್ಟೆಗಳನ್ನ ಧರಿಸಿದ್ರು, ಆ ಬಟ್ಟೆಗಳಿನ್ನು ಪೊಲೀಸರ ವಶಕ್ಕೆ ಸಿಕ್ಕಿರಲಿಲ್ಲ ಅನ್ನೋ ಮಾಹಿತಿಯನ್ನು ಕೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇವತ್ತು ಪ್ರತ್ಯೇಕವಾಗಿ A5 ಆರೋಪಿ, A11 ಆರೋಪಿ ಹಾಗೆ A13 ಆರೋಪಿಗಳನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಒಂದಿಷ್ಟು ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರು ಹತ್ಯಾದಂತಹ ಸಂದರ್ಭದಲ್ಲಿ ಯಾವ ಬಟ್ಟೆಯನ್ನು ಧರಿಸಿದ್ರು, ಆ ಬಟ್ಟೆಗಳನ್ನ ಆರೋಪಿಗಳು ಮುಚ್ಚಿಟ್ಟಿದ್ರು, ಆ ಬಟ್ಟೆಗಳನ್ನ ವಶಪಡಿಸಿಕೊಂಡಿದ್ದಂತ ಒಂದು ಮಾಹಿತಿ ನಮಗೆ ಗೊತ್ತಾಗ್ತಾ ಇದೆ. ಆ ಬಟ್ಟೆಯನ್ನ ಸಪರೇಟ್ ಆಗಿ ಒಂದ್ ಕಡೆ ಮಣ್ಣಿನಲ್ಲಿ ಊತಿಟ್ಟಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. ಆ ಬಟ್ಟೆಗಳನ್ನ ಈಗ A5 ಆರೋಪಿ ನಂದೀಶ್ ಅವರನ್ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನ ವಶಪಡಿಸಿಕೊಂಡಿದ್ದಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇರೋದು. ಜೊತೆಗೆ ಕರೆಂಟ್ ಶಾಕ್ ನೀಡಿ ಅವ್ರಿಗೇನು ಹಿಂಸೆ ಮಾಡಲಾಗಿತ್ತು ಅನ್ನೋ ಒಂದು ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಿವೈಸ್ ಏನಾದ್ರು ಇಲ್ಲಿ ಸಿಕ್ಕಿದ್, ಆ ಡಿವೈಸ್ ಏನಾದ್ರು ಇದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗೋಡನ್ ನಲ್ಲಿ ಒಂದಿಷ್ಟು A11 ಆರೋಪಿ ಜೊತೆಗೆ A13 ಆರೋಪಿಯನ್ನ ಮುಖಾಂತರ ಇಟ್ಕೊಂಡು ಒಂದಿಷ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ರೇಣುಕಾಸ್ವಾಮಿಯ ಹತ್ಯೆ ಆಗಿದಂತಹ ಸಂದರ್ಭದಲ್ಲಿ ಧರಿಸಿದಂತಹ ಬಟ್ಟೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆ ಬಟ್ಟೆಗಳ ಮೇಲೆ ರಕ್ತದ ಕಲೆ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗ್ತದೆ. ನಾವು ಗಮನಿಸಬಹುದು, ರೇಣುಕಾಸ್ವಾಮಿ ಅವರ ಮೃತ ಸಿಕ್ಕಿದಂತಹ ಸಂದರ್ಭದಲ್ಲೂ ಕೂಡ ಅವರ ಬಟ್ಟೆ ಬೇರೆ ಆಗಿತ್ತು. ಅಂದ್ರೆ ಅವ್ರ ಮನೆಯಿಂದ ಚಿತ್ರದುರ್ಗದಿಂದ ಬಂದಂತ ಸಂದರ್ಭದಲ್ಲಿ, ಜೊತೆಗೆ ಅವರು ಶವವಾಗಿ ಸಿಕ್ಕಿದಂತಹ ಸಂದರ್ಭದಲ್ಲಿ ಇದ್ದಂತಹ ಬಟ್ಟೆಗೆ ವ್ಯತ್ಯಾಸ ಇತ್ತು. ಇದನ್ನ ಕುಟುಂಬಸ್ಥರು ಕೂಡ ಆರೋಪ ಮಾಡಿದ್ರು. ಈಗ ಆ ಬಟ್ಟೆ ಅಂದ್ರೆ ಇಡೀ ಪ್ರಕರಣಕ್ಕೆ ಈ ಬಟ್ಟೆ ತುಂಬಾ ಪ್ರಮುಖವಾದ ಸಾಕ್ಷಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿದಂತಹ ಸಂದರ್ಭದಲ್ಲಿ, ಹತ್ಯೆಯಾದ ಜಾಗದಲ್ಲಿ ಅವರು ಬಟ್ಟೆನ ಬದಲಾಯಿಸಿರುವಂತಹ ಸಾಧ್ಯತೆ ಇತ್ತು ಅನ್ನೋ ಒಂದು ಮೂಲಗಳು ಹೇಳ್ತಾ ಇತ್ತು. ಈಗ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಆಗಿದಂತಹ ಸಂದರ್ಭದಲ್ಲಿ ಧರಿಸಿದ್ದ ಬಟ್ಟೆಗಳು ಜೊತೆಗೆ ಅದರಲ್ಲಿ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿರುವಂತದ್ದು ಈಗ ಗೊತ್ತಾಗ್ತಾ ಇರೋದು. ಇದನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು, ಅಂದ್ರೆ ತನಿಖೆ ಅಧಿಕಾರಿಗಳು ಈಗಾಗಲೇ ಅವರ ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ವಶಪಡಿಸಿಕೊಂಡು ಹೋಗಿದ್ದಾರೆ. ಸದ್ಯ ಗೋಡನ್ ನಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ನಂದೀಶ್ ಮತ್ತೆ ದೀಪಕ್ ಜೊತೆಗೆ
ನಾಗರಾಜ್ ಏನಿದ್ರೆ ಮೂವರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಬಂದು ಸ್ಥಳ ಮಹಾಜರ್ ಕೆಲಸವನ್ನ ಪೂರ್ಣಗೊಳಿಸಿ ಈಗ ಗೋಡನ್ನಿಂದ ವಾಪಸ್ ತೆರಳಿದ್ದಾರೆ ವಿದ್ಯಾ. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.